ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, 100% ನಾಳೆ ನಡೆಯಲಿರುವ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಹಿಸ್ಟ್ರಿ 2025-26 ಏನಿದೆ ಅಲ್ವಾ, ಅದು ಇದೇ ಒಂದು ವಿಡಿಯೋವಿಂದ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೇನೆ. ಬರುತ್ತೆ. ಎನಿಹೋ ಎಲ್ಲ 5 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗ ಅಪ್ಲೋಡ್ ಮಾಡಲಿದ್ದೇನೆ. ಈಗಾಗಲೇ ನಾನು ನಿನ್ನೆ ಅಂದರೆ ಒಂದು ದಿನದ ಹಿಂದೆ ನಿಮಗೆಲ್ಲರಿಗೂ ಕೂಡ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿ, ಜೊತೆಗೆ ಕೀ ಆನ್ಸರ್ ಕೂಡ ಅಪ್ಲೋಡ್ ಮಾಡಿ ಉಚಿತವಾಗಿ PDF ಕಾಪಿಗಳನ್ನು ನೀಡಿದ್ದೇನೆ. ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ಹತ್ರ ಹೋಗ್ಬಿಟ್ಟು ಫುಲ್ ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಪ್ರಿಪೇಟರಿ ಎಕ್ಸಾಮ್ 1, ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ದೇನೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಸಮಯ ಕೊಡಿ ಆಯಿತಾ, ಬೇಜಾರಾಗಬೇಡಿ. 1 ನಿಮಿಷ ಆದ ತಕ್ಷಣ ಸ್ಟಾರ್ಟ್ ಹಚ್ತೇನೆ. ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನಂತೀರಾ, ಇಂಪಾರ್ಟೆಂಟ್ ಆಗಿರುವಂಥ 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದನ್ನು ನೋಡ್ಕೊಂಡ್ರೆ ನಿಜವಾಗಿಯೂ 80ಕ್ಕೆ 80 ಹೊಡಿತೀರಾ, ಇಷ್ಟಂತೂ ಹೇಳಬಲ್ಲ. ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡಿ ಕೊಡ್ತಾ ಇದ್ದೇನೆ ಆಯಿತಾ. ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಆಗಿರುತ್ತೆ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ ಇದೆ. ಎಕ್ಸ್ಪ್ಲೇನ್ ದಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಚೋಳಾಸ್ ಅಂತ. ಯಾವುದು 5 ಅಂಕದ ಮೊದಲನೆಯ ಪ್ರಶ್ನೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. 5 ಅಂಕದ ಎರಡನೆಯ ಪ್ರಶ್ನೆ, ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದಿ ವಿಕ್ಟ್ರೀಸ್ ಆಫ್ ಶಿವಾಜಿ ಅನ್ನುವಂಥದ್ದು ಸೆಕೆಂಡ್ ಕ್ವಶನ್, ಇಂಪಾರ್ಟೆಂಟ್ ಆಗಿರುವಂಥದ್ದು. ಥರ್ಡ್ ಕ್ವಶನ್, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅನ್ನುವಂಥದ್ದು ಥರ್ಡ್ ಕ್ವಶನ್, ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಇಂಗ್ಲೀಷ್ ಮೀಡಿಯಂ, ಡಿಸ್ಕಸ್ ದಿ ಪರ್ಸನಾಲಿಟಿ ಆಫ್ ಸ್ವಾಮಿ ವಿವೇಕಾನಂದ ಅಂತ. 4ನೆಯ ಪ್ರಶ್ನೆ, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು? ವಾಟ್ ವರ್ ದಿ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ರೈಸ್ ದಿ ನ್ಯಾಷನಲಿಸಮ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ. ನೆಕ್ಸ್ಟ್ 5ನೆಯ ಪ್ರಶ್ನೆ, ಗಾಂಧಾರ ಶಾಲೆಯ ಮುಖ್ಯ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. 6ನೆಯ ಪ್ರಶ್ನೆ, ತಾಳಿಕೋಟೆ ಯುದ್ಧದ ಕಾರಣಗಳು ಮತ್ತು ಫಲಿತಾಂಶಗಳೇನು? ಇದನ್ನು ಇಂಗ್ಲೀಷಲ್ಲಿ ನೋಡೋದಾದರೆ, ವಾಟ್ ವರ್ ದಿ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ದಿ ಬ್ಯಾಟಲ್ ಆಫ್ ತಾಳಿಕೋಟೆ. 7ನೆಯ ಪ್ರಶ್ನೆ, ಕ್ವಶನ್ ನಂಬರ್ 7, ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನನ ಹೋರಾಟವನ್ನು ಚರ್ಚಿಸಿ. ಡಿಸ್ಕಸ್ ಟಿಪ್ಪು ಸುಲ್ತಾನ್ಸ್ ಸ್ಟ್ರಗಲ್ ವಿತ್ ದಿ ಬ್ರಿಟಿಷ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ ಬಗ್ಗೆ ಬರೆಯಿರಿ. ರೈಟ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಆನ್ ಇಂಡಿಯನ್ ಎಜುಕೇಷನ್ ಇಸ್ ದಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, 9ನೆಯ ಪ್ರಶ್ನೆ, ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಹೊಯ್ಸಳ ಸ್ಟೈಲ್ ಆರ್ಕಿಟೆಕ್ಚರ್. ಇದು ಅಡಿಷ್ನಲ್ ಆಗಿ ಇಟ್ಟುಕೊಳ್ಳಿ ಪ್ರಶ್ನೆಯನ್ನು. 10ನೆಯ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ. ಬ್ರೀಫ್ಲಿ ಅನಲೈಸ್ ರಿಫಾರ್ಮ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಕ್ವಶನ್, ಸೋರಿಕೆ ಸಿದ್ಧಾಂತದ ಬಗ್ಗೆ ಬರೆಯಿರಿ. ರೈಟ್ ಅಬೌಟ್ ದಿ ಲೀಕೇಜ್ ಥಿಯರಿ. 12ನೆಯ ಪ್ರಶ್ನೆ, ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಯೂನಿಫಿಕೇಷನ್ ಮೂವ್ಮೆಂಟ್ ಆಫ್ ಕರ್ನಾಟಕ. ಧನ್ಯವಾದಗಳು. ಈ 12 ಪ್ರಶ್ನೆಗಳನ್ನು ರೆಡಿ ಇದ್ದೀರಾ ಅಂದರೆ ನಾಳೆ ಎಲ್ಲ ತಾವುಗಳು ಏನಂತೀರ, ತಾವು 5 ಅಂಕದ ಪ್ರಶ್ನೆಗಳನ್ನು 100% ಬರೆದು ಬರ್ತೀರಾ. ಈಗಾಗಲೇ ನಾನು ಮಧ್ಯಾಹ್ನ ಇವತ್ತು ನಿಮಗೇನಂತೀರ, ತಾವು ಮಧ್ಯಾಹ್ನ ಹೊತ್ತಿಗೆ 2 ಅಂಕದ ಎಲ್ಲ ಫಿಕ್ಸ್ ಕ್ವಶನ್ ಅವೇ ನಿಮ್ಮ ನಾಳೆ ಆನ್ಯುವಲ್ ಎಕ್ಸಾಮಲ್ಲಿ ಇರ್ತವೆ. ಎಕ್ಸಾಮ್ ಆದಮೇಲೆ ನೋಡ್ಕೊಳ್ಬೇಕಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಎಕ್ಸಾಮ್ ಆದ ತಕ್ಷಣ ಅಟ್ಲೀಸ್ಟ್ ಕ್ವಶನ್ ಪೇಪರ್ ಕಳಿಸಿಕೊಡ್ರಿ ಖುಷಿಯಾಗಿ. ಧನ್ಯವಾದಗಳು.